ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇದು ಇವತ್ತಿನ ವ್ಲಾಗು. ಇವತ್ತು ಆಗಸ್ಟ್ 12ನೇ ತಾರೀಕು, ಭೀಮನ ಅಮಾವಾಸ್ಯೆ ಪೂಜೆ. ನಾನು ಕೂಡ ಸಿಂಪಲ್ಲಾಗಿ ಮಾಡಿದೆ, ಅದ್ರದ್ದು ವೀಡಿಯೋನೇ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಏನೆಲ್ಲ ಮಾಡಿದೆ ಅಡುಗೆ ಅದನ್ನು ಕೂಡ ಹಾಗೆ ಸಿಂಪಲ್ಲಾಗಿ ಶೇರ್ ಮಾಡ್ತೀನಿ. ವೀಡಿಯೋನ ಎಂಡ್ ತನಕ ವಾಚ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹಸ್ಬೆಂಡ್ ಬಂದಿದ್ದು ಸಾಯಂಕಾಲ 5:15 ಆಗಿತ್ತು. ಅವ್ರು ಬಂದು ಅವರು ಈಗ ರೆಡಿಯಾಗಿ, ನಾನು ಇನ್ನು ಪೂಜೆ ಎಲ್ಲ ಮಾಡಿದೆ. ಮಾಮೂಲಿಯಾಗಿ ಪೂಜೆ ಎಲ್ಲ ಮುಗಿಸಿ ಇವತ್ತು ಈ ಸ್ಯಾರಿನ ಉಟ್ಕೊಂಡೆ. ಭೀಮನ ಅಮಾವಾಸ್ಯೆ ಅಲ್ವಾ, ಇವತ್ತು ಈ ಸಲ ಸ್ಯಾರಿ ಉಟ್ಕೊಂಡೆ ಪೂಜೆ ಮಾಡೋಣ ಅಂಥೇಳಿ ಸ್ಯಾರಿನ ಉಟ್ಕೊಂಡೆ. ಈ ಸ್ಯಾರಿ ನೋಡಿರ್ತೀರ ತುಂಬ ಸಲ. ಸ್ಯಾರಿಗಳನ್ನೇ ಉಡಲ್ಲ ನಾನು, ಸುಮ್ಮನೆ ತೊಗೊಂಡು ಬೀರಲ್ಲಿ ಇಟ್ಟಿದ್ದೀನಿ. ಇವತ್ತು ಪೂಜೆಗಾದರೂ ಅಟ್ಲೀಸ್ಟ್ ಉಟ್ಕೊಳ್ಳೋಣ ಅಂಥೇಳಿ ಉಟ್ಕೊಂಡೆ. ಸಿಂಪಲ್ ಪೂಜೆ ಮಾಮೂಲಿಯಾಗಿ. ಏನಾದರೂ ಮಿಸ್ಟೇಕ್ ಇದ್ದರೆ ಗೊತ್ತಿಲ್ಲ ನನಗೆ. ನಾನಂತೂ ಹಿಂಗೆ ಮಾಡೋದು ವರ್ಷ ಹಂಗೇನೆ ಈ ಸಲನೂ ಮಾಡ್ತಾ ಇದ್ದೀನಿ. ಅಲ್ಲಿಗಿರುತ್ತದೆ ನಮ್ಮಲ್ಲಿ. ಕೆಳಗಿಡಂಗಿಲ್ಲ. ಇನ್ನು ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಎಲ್ಲರ ಮನೇಲೂ ನಿಮ್ಮ ಗಂಡನ ಪಾದ ಪೂಜೆನ ಮಾಡಿರ್ತೀರ. ನಾನು ಕೂಡ ಸಾಯಂಕಾಲ 6:15 ಪೂಜೆ ಮಾಡಿದೆ. ತನೂ ಬೆಳಗ್ಗೆನೇ ಕಾಲೇಜಿಗೆ ಹೋಗಿರ್ತಾಳೆ, ಅವಳು ಇರಲ್ಲ. ಇನ್ನು ನನ್ನ ಹಸ್ಬೆಂಡು ಬೆಳಗ್ಗೆನೇ ಡ್ಯೂಟಿಗೆ ಹೋದರು. ಹಂಗಾಗಿ ಬೆಳಗ್ಗೆನೇ ಮಾಡೋಕ್ಕಾಗಲಿಲ್ಲ. ಸಾಯಂಕಾಲ ಆದರೆ ಆರಾಮಾಗಿ ಮಾಡ್ಬೋದು ಅಂಥೇಳಿ ಸಾಯಂಕಾಲ ಮಾಡಿದ್ದಾಯಿತು. 5:15 ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದು ಅವರು ರೆಡಿಯಾದರು. ನಾನು ದೇವ್ರ ಪೂಜೆ ಮುಗಿಸಿ ಇವಾಗ ನನ್ನ ಹಸ್ಬೆಂಡ್ ಪಾದ ಪೂಜೆ ಮಾಡ್ತಾಯಿದ್ದೀನಿ. ನನಗೆ ಏನು ಅಷ್ಟು ಐಡಿಯಾಸ್ ಇಲ್ಲ. ನಾನು ಮಾಡೋದು ವರ್ಷ ಇದೇ ಥರನೇ ಪೂಜೆ ಮಾಡೋದು. ಹಂಗೇ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಖುಷಿ ಆಯಿತು ಪಾದ ಪೂಜೆ ಮಾಡಿ. ನಾನು ಇಷ್ಟು ವರ್ಷ 22 ವರ್ಷ ಮದುವೆ ಮಾಡ್ಕೊಂಡಿರೋದ್ರಲ್ಲಿ ಒಂದು 4-5 ಸತಿ ಬಿಟ್ಟಿರ್ಬೋದು ಅಷ್ಟೇ ಪೂಜೆ ಮಾಡಿದೆ. ಇನ್ನು ವರ್ಷನೂ ಮಾಡ್ಕೊತಾ ಬರ್ತಾಯಿದ್ದೀನಿ. ಹಿಂಗೇ ಮುಂದೆನೂ ಕೂಡ ವರ್ಷ ಪಾದ ಪೂಜೆ ಮಾಡ್ಕೊಂಡು ಹೋಗಬೇಕು ಅಂತ ದೇವ್ರ ಹತ್ರ ಕೇಳಿಕೊಂಡು, ಹಾಗೆಯೇ ಇವಾಗ ಕಂಕಣ ಕೂಡ ಕಟ್ತಾಯಿದ್ದೀನಿ. ಒಟ್ಟಾರೆ ಗೊತ್ತಿಲ್ಲ, ಏನಾದರೂ ಮಿಸ್ಟೇಕ್ ಇದ್ದರೆ ಪೂಜೆಯಲ್ಲಿ ಏನೋ ಅಂದ್ಕೋಬೇಡಿ. ನಂಗೆ ಗೊತ್ತಿರೋಂಗೆ ಪೂಜೆ ಮಾಡಿದ್ದೀನಿ. ಈ ವರ್ಷ ಮಾತ್ರ ನನ್ನ ಹಸ್ಬೆಂಡ್ಗೆ ಪಂಚೆ ಉಟ್ಕೊಳ್ಳಿ ಅಂತ ಹೇಳಿದೆ. ಅವರು ಪಂಚೆ ಉಟ್ಕೊಂಡು ಕೂತಿದ್ದಾರೆ. ನಾನು ಸ್ಯಾರಿ ಹಾಕ್ಕೊಂಡು ಕೂತ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಸಖತ್ ಖುಷಿ ಆಯಿತು ನನಗಂತೂ. ಇವತ್ತೇನೋ ಒಂಥರ ಡೇನೇ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಇನ್ನು ಅಡುಗೆ ಕೆಲಸಗಳು ಕೂಡ ಇತ್ತು. ಇವತ್ತು ಸಾಯಂಕಾಲ ತನು ಕಾಲೇಜಿಂದ ಬಂದಮೇಲೆ ಅವಳಿಗೂ ಏನೂ ಮಾಡಿಕೊಟ್ಟಿರಲಿಲ್ಲ. ಸ್ವಲ್ಪ ಚಿಪ್ಸು ಆ ಥರದ್ದು ಈ ಥರದ್ದು ತಿಂದ್ಕೊಂಡ್ಳು ಅಷ್ಟೇ. ಅವಳಿಗೂ ಏನೂ ಮಾಡಿಕೊಟ್ಟಿರಲಿಲ್ಲ. ಇನ್ನು ಬೆಳಗ್ಗೆನೂ ಸರಿಯಾಗಿ ತಿಂದ್ಕೊಂಡು ಹೋಗಲ್ಲ. ಕಾಲೇಜಲ್ಲೂ ಸ್ವಲ್ಪ ತಿಂದಿರ್ತಾಳೆ. ಸಾಯಂಕಾಲ ಆದರೆ ಅವಳಿಗೆ ಹೊಟ್ಟೆ ಹಶ್ವಾಗಿಬಿಟ್ಟಿರುತ್ತೆ. ಇವಾಗ ಏನೂ ಮಾಡೋಕ್ಕಾಗಲಿಲ್ಲ. ಪೂಜೆ ಇದರಲ್ಲೇ ಕೆಲಸ ಟೈಮ್ ಆಗೋಗಿತ್ತು. ಬೇಗ ಇವತ್ತು ಅಡುಗೆ ಮಾಡಿಬಿಡೋಣ, ಅಡುಗೆ ಮಾಡಿ ಆದಮೇಲೆ ಬೇಗನೆ ಊಟ ಮುಗಿಸಿದ್ರಾಯ್ತು ಅಂತ ಅಂದ್ಕೊಂಡೆ. ಕೊಡಿ. ಫ್ರೀಯಾಗಿ ಪೂಜೆ ಮಾಡ್ಬೇಕೇನೆ ಅಪ್ಪನ ಕಡೆ. ದೇವ್ರಂತ ಅಲ್ಲ, ಆಯಸ್ ಜಾಸ್ತಿ ಆಗಲಿ ಅಂತ ಮಾಡೋದು. ದೇವ್ರಂತ ಅಂದ್ಕೊಬಿಟ್ಟಿದೆ ಮಮ್ಮಿ. ಅಯ್ಯೋ, ಇಂಥವ್ರಿಗೆಲ್ಲ ಹೆಂಗೆ ಹೇಳ್ತಾರೋ. ನಿಮ್ಮ ಆಯಸ್ ಜಾಸ್ತಿ ಆಗಲಿ ಅಂತ ಅಮ್ಮ ಅಷ್ಟು ಕಷ್ಟಪಟ್ಟು ಮಾಡಿದ್ದು. ಆಯ್ತಾ? ಎಲ್ಲ ಹೆಂಡ್ತಿರು ಅಷ್ಟೇ, ಅಮ್ಮ ಮಾತ್ರ ಅಲ್ಲ. ಫಸ್ಟ್ ಅಮ್ಮಂಗೆ ತಿನ್ನಿಸಿ. ಕೊಡಿ.
ಲೆಕ್ಕದಲ್ಲಿ 50,000 1 ರೂಪಾಯಿ ಕೊಡ್ಬೇಕು ನಮ್ಮ ಅಮ್ಮಂಗೆ. ನಿಮ್ ಮುಖ ಕೆಂಪಗ್ ಕಾಣ್ತಿದೆ. ಹಾಗೆ ಈಗ ಪೂಜೆ ಎಲ್ಲ ಮುಗೀತು. ಪೂಜೆ ಮಧ್ಯದಲ್ಲಿ ಈ ಥರದ್ದೆಲ್ಲ ನಮ್ಮದು ಕಾನ್ವರ್ಸೇಷನ್ ಇರುತ್ತೆ. ತನ್ನದು ನಂದು ನನ್ನ ಹಸ್ಬೆಂಡ್ದು ಏನಾದರೂ ತಮಾಷೆಯಾಗಿ ಮಾತಾಡಿಕೊಂಡು ಕಾಲು ಎಳ್ಕೊಂಡಿರ್ತೀವಿ. ಸೊ ಅದಾದಮೇಲೆ ಇನ್ನು ಪಟ ಪಟ ಅಂತ ಬೇಗ ಅಡುಗೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ಅಡುಗೆ ಮನೆಗೆ ಬಂದೆ. ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ನನ್ನ ಹಸ್ಬೆಂಡ್ಗೆ ಪಾಯಸ ಅಂದರೆ ತುಂಬ ಇಷ್ಟ. ಅವ್ರಿಗೋಸ್ಕರ ಇವತ್ತು ಹಾಲು ಸಾಬುದಾನ ಎಲ್ಲ ಹಾಕಿ ಪಾಯಸ ಮಾಡೋಣ, ಆಮೇಲೆ ಇನ್ನೇನು ಸಾಂಬಾರು ಮಾಡೋದೇನು ಅಂತೇಳಿ ಪಲಾವ್ ಮಾಡೋಣ ಅಂತಲೇ ಅಂದ್ಕೊಂಡು ಪಲಾವ್ ಮಾಡ್ತಾಯಿದ್ದೀನಿ. ನಾವೆರಡು ಮಾಡೋದ್ರ ಜೊತೆ ಒಂದು ಸ್ವಲ್ಪ ಬೋಂಡ ಕೂಡ ಮಾಡಿಬಿಡೋಣ ಅಂತ ಅಂದ್ಕೊಂಡು ಪಾಯಸ, ಪಲಾವು, ಬೋಂಡ ಮೂರನ್ನೂ ಮಾಡಿದೆ. ಚೆನ್ನಾಗಾಗಿತ್ತು ಎಲ್ಲದೂ. ಸೊ ಅದೇ ಸಿಂಪಲ್ಲಾಗಿ ಹಾಗೇ ವಿಡಿಯೋದಲ್ಲಿ ತೋರಿಸ್ತೀನಿ. ಆಲ್ರೆಡಿ ಸ್ವಲ್ಪ ಸಾಬುದಾನನ ಕುಕ್ಕರಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಸಾಬುದಾನ ಎಲ್ಲ ಪಾಯಸದಲ್ಲಿ ಸ್ವಲ್ಪ ಲೇಟಾಗಿ ಬೇಯುತ್ತೆ. ಅದರಲ್ಲೂ ನಾನು ಸಾಬುದಾನ ನೆನೆಸಿರಲಿಲ್ಲ. ಹಂಗಾಗಿ ಕುಕ್ಕರಲ್ಲೇ ಹಾಕ್ಬಿಟ್ಟು ಒಂದು 3 ವಿಷಲ್ ಕೂಗಿಸ್ಬಿಟ್ರೆ ಚೆನ್ನಾಗಿ ಬೆಂದು ಬಿಡುತ್ತೆ ಸಾಬುದಾನ. ಹಂಗಾಗಿ ಸಾಬುದಾನನ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಒಂದು 3 ವಿಷಲ್ ಕೂಗ್ಸೋದಕ್ಕೆ ಇಟ್ಟಿದ್ದೀನಿ. ಇನ್ನು ಶಾವಿಗೆ ಎಲ್ಲ ತೆಕ್ಕೊಂಡು ಸ್ವಲ್ಪ ಶಾವಿಗೆ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅದ್ರ ಮಧ್ಯದಲ್ಲೇ ಪಟ ಪಟ ಅಂತ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಎಲ್ಲದನ್ನು ಕಟ್ ಮಾಡಿಕೊಂಡು ಬೇಗ ಪಲಾವ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇವತ್ತು ಅಮ್ಮ ಮನೆಗೆ ಬಂದಿರಲಿಲ್ಲ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಅಮ್ಮ ಸಿಟಿ ಕಡೆ ಹೋಗಿ ಮತ್ತೆ ಕೆಲಸ ಇದೆ ಅಂತೇಳಿ ಬರಲೇ ಇಲ್ಲ. ಹಾಗೆ ಅಮ್ಮಂಗೂ ಸೇರಿಸಿ ಅಡುಗೆ ಮಾಡೋಣ ಅಂತಲೇ ಅಂದ್ಕೊಂಡೆ. ಆದರೆ ಇವತ್ತು ಊರಲ್ಲಿ ಏನೋ ದೇವಸ್ಥಾನದಲ್ಲಿ ಊಟ ಎಲ್ಲ ಇದೆ, ಅಲ್ಲೇ ಸಾಯಂಕಾಲ ಊಟ ಮಾಡ್ಕೊತೀನಿ, ಏನು ಬೇಡ ಅಂತಂದರು. ಹಾಗಾಗಿ ನಮ್ಮ 3 ಜನಕ್ಕೆ ಮಾತ್ರ ಇವಾಗ ಮಾಡ್ಕೊತಾ ಇದ್ದೀವಿ. ಫಸ್ಟೀಗ ನಾನು ಸ್ವಲ್ಪ ಶಾವಿಗೆ ಇತ್ತು, ಅದನ್ನೇ ಹಾಕ್ಬಿಟ್ಟು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡು ಸ್ವಲ್ಪ ನೀರಲ್ಲಿ ಬೇಯೋದಕ್ಕೆ ಇಟ್ಟಿದ್ದೆ. ಹಾಗೆ ಈ ಕಡೆ ಸಾಬುದಾನ ಕೂಡ 3 ವಿಷಲ್ ಕೂಗಿಸ್ಕೊಂಡಿದ್ದೆ. ಸಾಬುದಾನ ಕೂಡ ಈಗ ಅದರಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಹಾಗೆ ಹಾಲನ್ನ ಕೂಡ ಸ್ವಲ್ಪ ಹಾಕ್ಬಿಡ್ತೀನಿ. ನೀವು ಹಾಲಲ್ಲೇ ಬೇಕಾದರೆ ಬೇಯಿಸ್ಕೋಬೋದು. ನಾನು ಹಾಲನ್ನ ಸ್ವಲ್ಪ ಹಾಕ್ತೀನಿ, ಒಂದು 1/4 ಲೀಟ್ರಷ್ಟು ಹಾಲನ್ನು ಇದರಲ್ಲಿ ಸೇರಿಸ್ತೀನಿ. ಹಾಲು ಸೇರಿಸಿ ಆದಮೇಲೆ ಚೆನ್ನಾಗೀಗ ಮಿಕ್ಸ್ ಮಾಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಕುದಿ ಬರ್ತಾಯಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಕೂಡ ಹಾಕ್ತಾಯಿದ್ದೀನಿ. ದ್ರಾಕ್ಷಿ ಗೋಡಂಬಿ ಹಾಕಿ ಹಾಗೆಯೇ ಸ್ವಲ್ಪ ಏಲಕ್ಕಿ, ಹಾಗೆಯೇ 1-2 ಲವಂಗ ಕೂಡ ಹಾಕ್ತೀನಿ. ಫ್ಲೇವರು ಘಮ ಘಮ ಅಂತ ಬರುತ್ತೆ ಹಾಗಾಗಿ. ಸೊ ಅದಾದಮೇಲೆ ಸ್ವಲ್ಪ ಸಕ್ಕರೆ ಕೂಡ ಸೇರಿಸ್ತೀನಿ. ಸ್ವೀಟಿಗೆ ಕರೆಕ್ಟಾಗಿ ನೋಡಿಕೊಂಡು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಹಾಗೆ ಸಕ್ಕರೆ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಬಾದಾಮ್ ಪೌಡ್ರ್ ಬರುತ್ತಲ್ವ ರೆಡಿದು, ಅದನ್ನು ಕೂಡ ಹಾಕ್ಕೋತೀನಿ. ಸೊ ರೆಡಿ ಬಾದಾಮ್ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗೀಗ ಮಿಕ್ಸ್ ಮಾಡಿ ಒಂದು ನಿಮಿಷದಷ್ಟು ಕುದಿಸ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ. ಸೂಪರಾಗಾಯಿತು. ಪಾಯಸ ಅಂತೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು. ಹಾಗೆ ಇವಾಗ ಪಾಯಸ ಮಾಡ್ಕೊಂಡಾದ ತಕ್ಷಣವೇ ಬೇಗ ಈಗ ನಾನು ಮಸಾಲೆಗಳನ್ನ ಹಾಕ್ಕೊಂಬಿಟ್ಟೆ. ಬೆಳ್ಳುಳ್ಳಿ, ಶುಂಠಿ ಎಲ್ಲ ರೆಡಿ ಮಾಡಿಕೊಂಡು, ಈರುಳ್ಳಿ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ ಎಲ್ಲದನ್ನು, ಟೊಮೆಟೊ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ಇವತ್ತೇನು ಜಾಸ್ತಿ ಮಸಾಲ ಇಟ್ಬಿಟ್ಟು ಪಲಾವ್ ಮಾಡ್ಕೊಳ್ಳಲ್ಲ. ಜಾಸ್ತಿ ಮಸಾಲ ಇದ್ದರೆ ಸ್ವಲ್ಪ ಸರಿ ಹೋಗಲ್ಲ ಅಂಥೇಳಿ ಸ್ವಲ್ಪ ಎಲ್ಲದನ್ನು ಒಟ್ಟಿಗೆ ಹಾಕಿ ರುಬ್ಬಿಟ್ಟು ಹಾಗೆ ಸಿಂಪಲ್ಲಾಗಿ ಪಲಾವ್ ಮಾಡ್ಕೊಳ್ಳೋಣ ತರಕಾರಿ ಹಾಕಿ ಅಂಥೇಳಿ ಮಾಡ್ತಾಯಿದ್ದೀನಿ ಈಗ. ಹಾಗೆ ಈಗ ಪಲಾವ್ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ, ಹಾಗೆ ಒಂದು ಪಲಾವ್ ಎಲೆ, ಒಂದು 4 ಹಸಿರು ಮೆಣಸಿಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಒಂದು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ತರಕಾರಿ ಕೂಡ ಹಾಕಿ ತರಕಾರಿನೂ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಮಸಾಲ ಕೂಡ ಹಾಕಿದ್ದೀನಿ. ಮಸಾಲಾಗೆ ಈರುಳ್ಳಿ, 3 ಟೊಮೆಟೊ, ಚಕ್ಕೆ, ಲವಂಗ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಇಷ್ಟನ್ನೇ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೆ. ಅದಾದಮೇಲೆ ಮಸಾಲ ಹಾಕಿ ಆದಮೇಲೆ ಅಕ್ಕಿ ಕೂಡ ಹಾಕಿದ್ದೀನಿ. ಅಕ್ಕಿ ಹಾಕಿ ಎಷ್ಟು ಅಕ್ಕಿ ತೊಗೊಂಡಿದ್ದೆ ಅದರ ಡಬಲ್ಲು ನೀರು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗೀಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುದಿ ಬರ್ತದೆ. ಈಗ ಸ್ವಲ್ಪ ಚಿಲ್ಲಿ ಪೌಡ್ರ್, ಸ್ವಲ್ಪ ಧನಿಯಾ ಪೌಡ್ರ್ ಕೂಡ ಹಾಕಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಅರಿಶಿನ ಪೌಡ್ರು ಹಾಕಿ, ಇನ್ನೊಂದು ಸ್ವಲ್ಪ ರುಚಿಗೆ ಉಪ್ಪು ಬೇಕಿತ್ತು, ತರಕಾರಿ ಹಾಕಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕಿದ್ದೆ. ಇವಾಗಲೂ ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೀನಿ. ಒಂದು 3 ವಿಷಲ್ ಕೂಗಿಸ್ಕೊಂಡ್ಬಿಡ್ತೀನಿ ಅಷ್ಟೇ.
ಅಷ್ಟರಲ್ಲಿ ನಾನು ಬೋಂಡ ಕೂಡ ಕಲಿಸ್ಕೊಂಡಿದ್ದೆ. ಮಾಮೂಲಿ ಈರುಳ್ಳಿ ಬೋಂಡ ಮಾಡ್ತಾಯಿದ್ದೀನಿ. ಈರುಳ್ಳಿ ಬೋಂಡ ಮಾಡೋದಕ್ಕೆ ಇಲ್ಲಿ ಎಣ್ಣೆನ ಇಟ್ಟಿದ್ದೀನಿ, ಎಣ್ಣೆ ಕಾಯ್ತಾಯಿದೆ. ಹಾಗೆ ಸ್ವಲ್ಪ ಜಾಸ್ತಿ ಮಾಡ್ತಾಯಿಲ್ಲ ಬೋಂಡನ, ಸ್ವಲ್ಪ ಆಗುವಷ್ಟು ಒಂದು 8-10 ಬೋಂಡ ಆಗುವಷ್ಟು ಮಾತ್ರ ಮಾಡ್ಕೊಂಡಿದ್ದೆ, ಕಲಿಸ್ಕೊಂಡಿದ್ದೆ. ಇವಾಗ ಎಣ್ಣೆ ಕೂಡ ಕಾಯ್ತು, ಇವಾಗ ಬೋಂಡನ ಹಾಕ್ತಾಯಿದ್ದೀನಿ. ಬೋಂಡ ಆಗೋಷ್ಟರಲ್ಲಿ ಪಲಾವ್ ಕೂಡ ರೆಡಿ ಆಗೋಯ್ತು. ಪಲಾವು ಚೆನ್ನಾಗಾಗಿತ್ತು. ಬಟಾಣಿ, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಎಲ್ಲ ಹಾಕಿದ್ದೆ. ತುಂಬಾ ಚೆನ್ನಾಗಾಗ್ಬಿಟ್ಟಿತ್ತು ಪಲಾವಂತೂ. ಸಿಂಪಲ್, ಜಾಸ್ತಿ ಮಸಾಲ ಹಾಕ್ದೆ. ಈ ರೀತಿ ಸ್ವಲ್ಪ ಕಡಿಮೆ ಮಸಾಲ ಹಾಕ್ಬಿಟ್ಟು ಸಖತ್ತು ಚೆನ್ನಾಗಿ ಪಲಾವ್ ರೆಡಿ ಮಾಡ್ಕೊಂಡಿದ್ವಿ. ಅದಾದಮೇಲೆ ಇನ್ನು ಪಾಯಸ, ಪಲಾವು, ಬೋಂಡ ಎಲ್ಲದೂ ರೆಡಿ ಆಯಿತು. ಇನ್ನು ಊಟ ಮಾಡೋದಷ್ಟೇ ಬಾಕಿ ಇತ್ತು. ಬೋಂಡ ಮಾತ್ರ ಇಷ್ಟೇ ಮಾಡಿದ್ದು. ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ ಕೂಡ ಮಾಡಿದ್ದಾಯಿತು. ಇನ್ನು ಈಗೆಲ್ಲ 3 ಜನ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಬಡಿಸ್ಕೊಳ್ತಾ ಇದ್ದೀನಿ. ಪಾತ್ರೆಗಳನ್ನೆಲ್ಲ ಅದೇ ಗ್ಯಾಪಲ್ಲಿ ತೊಳೆದ್ಬಿಟ್ಟೆ. ಮಾಡ್ತಾಯಿದ್ದಂಗೆ ಪಾತ್ರೆಗಳು ಕೂಡ ತೊಳೆದಿದ್ದಾಯಿತು. ಹಾಗೆ ಮಳೆ ಕೂಡ ಬಂದುಬಿಟ್ಟಿದೆ ಅಷ್ಟರಲ್ಲಿ. ಮಳೆ ಅಂತೂ ನಮ್ಮೂರಲ್ಲಿ ಬರ್ತಾನೆ ಇದೆ. ಇವತ್ತೆಲ್ಲ ಚೆನ್ನಾಗಿ ಬಿಸಿಲಿತ್ತು. ಇವಾಗ ಸಾಯಂಕಾಲ ಮತ್ತೆ ಮಳೆ ಶುರುವಾಯಿತು. ಹಾಗೆ ತುಳಸಿ ಕಟ್ಟೆ ಹತ್ರ ಇನ್ನೂ ದೀಪ ಉರಿತಾ ಇತ್ತು. ಹಾಗೆ ದೇವ್ರ ದೀಪನೂ ಕೂಡ ಚೆನ್ನಾಗಿ ಉರಿತಾ ಇತ್ತು. ನನ್ನ ಹಸ್ಬೆಂಡೇ ಸೇವಂತಿಗೆ ಎಲ್ಲ ತೊಗೊಂಬಂದಿದ್ರು. ಸೇವಂತಿಗೆ ಹೂವೆಲ್ಲ ಇಟ್ಟು ಚೆನ್ನಾಗಿ ಪೂಜೆ ಮಾಡಿದೆ. ಈ ನಡುವೆ ಬರೀ ಅಮ್ಮ ಮನೆ ಹೂವಿಂದನೇ ಪೂಜೆ ನಡೀತಾ ಇತ್ತು. ಇವತ್ತು ಸೇವಂತಿಗೆ ಹೂವು ತೊಗೊಂಬಂದು ಪೂಜೆ ಮಾಡಿದ್ದಾಯಿತು. ಇವತ್ತು ಈ ರಂಗೋಲಿ ಬಿಟ್ಟಿದ್ದೆ. ಏನೋ ಒಂಥರ ಖುಷಿಯಾಗುತ್ತೆ ಹೊರಗಡೆ ಕತ್ಲು ಟೈಮಲ್ಲಿ ಈ ಥರ ದೀಪ ಉರಿತಾ ಇದ್ದರೆ. ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗೆ ಅನ್ನಿಸ್ತಾ ಇರುತ್ತೆ. ನಂಗೆ ಖುಷಿ ಆಗ್ತಾಯಿತ್ತು ಇವತ್ತಂತೂ. ಊಟ ಮಾಡೋಣ? 9:10 ನಿಮಿಷ ಇದೆ ಟೈಮ್. ಮನೆ ಮನೆ ಮುರಳಿ, ಬಾ ತಿನ್ ಬಾ. ಬರಲ್ವ ಹೇಳಿ, ಏನು ಡೈಲಾಗು? ಹೆಂಡ್ತಿನ ಯಾರು ಜಾಸ್ತಿ ಪ್ರೀತಿಸ್ತಾರೋ ಅವ್ರಿಗೆ ಹೆಣ್ಮಕ್ಳು ಹುಡ್ತಾವಂತೆ, ಆಯ್ತಾ? ಹಂಗಾರೆ ನೀನು ನನ್ನ ಜಾಸ್ತಿ ಪ್ರೀತಿಸ್ತೀಯ? ಒಂದು ಟೈಮಲ್ಲಿ ಪ್ರೀತಿಸ್ತಾ ಇವಾಗ ಪ್ರೀತಿಸಲ್ಲ ನೀನು. ಅಯ್ಯೋ ನಿನ್ನ ಮಕ್ಕ ಜಾಸ್ತಿ ಆಗಿ ಕೊಟ್ರೆ ಎಷ್ಟೆಷ್ಟು ಹಾಕಿದ್ದೀನಿ ಪಲಾವ್ನ? ಪಾಯಸ ಇಷ್ಟೊಂದು ತಗೋ, ಪಾಯಸ ಹೋಗಿ ನಡಿ ತಗೊಂಡು ನಡಿ. ಪಾಯಸ ತಿನ್ನಲ್ಲ. ಮನೆ ತಾಮನೆ ಮೊಸರು ಬಜ್ಜಿ ತಗೊಂಡೋಗು. ಸ್ಪೂನ್ ಕೊಡು ಬನ್ನಿ ಇದಕ್ಕೆ. ಇವಳು ಯಾರ ಮಗಳು ಇವಳು? ಇಷ್ಟಿಷ್ಟೇ ಕಣೆ. ಅದು ನಿಂದು ತಿನ್ನು, ನೀವು ಜಾಸ್ತಿ ಹಾಕಿದೆ. ಅಲ್ಲಿ ನೋಡ್ತಾನೆ ಅವಳಿಗೆ ಮಾತ್ರ ಸ್ವಲ್ಪ ಹಾಕ ಬಂದ್ಬಿಟ್ಟು ನಮಗೆಲ್ಲ ಜಾಸ್ತಿ ಹಾಕೊಂಡ್ಬಂದ್ರೆ. 9:05 ನಿಮಿಷ ಇದೆ. Please bring water, please. Water. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ದಿದ್ದೇನು ಅಂತಂದರೆ, ಇದೆಲ್ಲ ಪಿಗ್ಮೆಂಟೇಷನ್ ಕಡಿಮೆ ಆಗಿದೆಯಲ್ಲ, ಹೆಂಗೆ ಕಡಿಮೆ ಆಯಿತು ಅಂತ ಕೇಳಿದ್ರಿ. ಇನ್ನೂ ಪೂರ್ತಿ ಕಡಿಮೆ ಆಗಿಲ್ಲ. ಇಲ್ಲಿ ನೋಡಿ, ಎಲ್ಲ ಇದೆ ನೋಡಿ, ಚೂರಿದೆ. ಸೊ ಇದು ನೋಡಿ ಕ್ರೀಮ್, ಇದ್ರ ಹೆಸರು ಡೆಪಿ ವೈಟ್ ಅಂತ. ಇದನ್ನು ಡಾಕ್ಟ್ರ್ ಹತ್ರ ನಮ್ಮ ಅಕ್ಕ ಬರ್ಸ್ಕೊಂಡಿದ್ದು. ಅವ್ರು ನನಗೆ ಹೇಳಿದ್ದು ಡೆಪಿ ವೈಟ್ ಅಂತೇಳಿ. ಅದು 600 ಸಮಥಿಂಗ್ ಏನೋ ಇದೆ. ಉಪ್ಪು ಹಾಕಿಲ್ವಾ ಮೊಸರು ಬಜ್ಜಿಗೆ? ಅಯ್ಯೋ ಮರ್ತ್ಬಿಟ್ಟೆ ಮನೆ. ಹಾಕೋ ಮನೆ. 669 ರೂಪಾಯಿ ಇದು ಕ್ರೀಮು. ಅದು ರಾತ್ರಿ ಮಲಗುವಾಗ ಹಚ್ಕೊಳೋದು, ಮುಖ ತೊಳ್ಕೊಂಬಿಟ್ಟು ಹಚ್ಕೊಳ್ಳೋದು.
ಬೆಳಗ್ಗೆ ಮುಖ ತೊಳೆಯೋದು ಅಷ್ಟೇ, ಬೇರೆ ಇನ್ನೇನಿಲ್ಲ. ಆಮೇಲೆ ಅಷ್ಟೇ. ಈಗ ಮೊನ್ನೆ ಒಂದು ದಿವಸ ಸ್ವಲ್ಪ ಕಡಲೆ ಹಿಟ್ಟು ಹಚ್ಚಿದ್ದೆ, ನೋಡಿ ಇಲ್ಲೊಂದು ಚೂರಿದೆ ಪಿಗ್ಮೆಂಟೇಷನ್ನು, ಹೋಗ್ತಾ ಇದೆ, ಕಡಿಮೆ ಆಗ್ತಾಯಿದೆ. ಎಲ್ರಿಗೂ ಕಡಿಮೆ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಒಟ್ರಾಸಿ ನನಗೆ ಕಡಿಮೆ ಸ್ಟಾರ್ಟಿಂಗ್ ಸ್ವಲ್ಪ ಅದು ಹಚ್ಚಿದಾಗ ಗುಳ್ಳೆ ಸಣ್ಣ ಸಣ್ಣ ಗುಳ್ಳೆ ಬಂತು. ಆದರೂ ಸ್ವಲ್ಪ ದಿವಸ ಬಿಟ್ಬಿಟ್ಟೆ, ಗುಳ್ಳೆ ಬರುತ್ತೆ ಅಂತೇಳಿ ಮತ್ತೆ ಹಚ್ಚಿದೆ. ತುಂಬ ಜಾಸ್ತಿ ಆಗಿಬಿಡ್ತಲ್ವ, ಹಂಗಾಗಿ ಮತ್ತೆ ಹಚ್ಚಿದೆ. ಮತ್ತೆ ಹಚ್ಚಿದ್ಮೇಲೆ ಸ್ವಲ್ಪ ಎಲ್ಲ ಕಡಿಮೆ ಆಯಿತು. ಈಗ ಓಕೆ, ಸ್ವಲ್ಪ ಇದೆ, ಕಡಿಮೆ ಆಗುತ್ತೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ. ಅದ್ರ ಜೊತೆಗೆ ಒಂಚೂರು ಕಡಲೆ ಹಿಟ್ಟು, ಸ್ವಲ್ಪ ಮೊಸರು, ಸ್ವಲ್ಪ ಅರಿಶಿನ, ಆ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಹಚ್ಕೊಂಡ್ರೆ ಚೂರು ಕಡಿಮೆ ಆಗುತ್ತೆ. ಸ್ಕಿನ್ ಎಲ್ಲ ಒಂಥರ ಆಗಿತ್ತಲ್ವ, ಸ್ವಲ್ಪ ಹಚ್ಚಿದ್ದೆ, ಹಾಗಾಗಿ ಕಡಿಮೆ ಆಗಿದೆ ಎಲ್ಲ. ಓಕೆ, ಎಲ್ರಿಗೂ ಸೆಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಿಮ್ಗೆ ಸೆಟ್ ಆದರೆ ಹಚ್ಚಿ, ಇಲ್ಲದೆ ಹೋದರೆ ಬಿಡಿ ಅಷ್ಟೇ. ಅದು 669 ರೂಪಾಯಿ ಕಾಸ್ಟ್ಲಿ. ಸೆಟ್ ಆಗುತ್ತೋ ಸೆಟ್ ಆಗಲ್ವೋ ಗೊತ್ತಿಲ್ಲ. ಓಕೆ, ಇಲ್ಲಿಗೆ ಓಕೆ, ಈಗ ಊಟ ಮಾಡ್ತೀವಿ. ಹಾಗೆಯೇ ಇಲ್ಲಿಗೆ ಬ್ಲಾಗ್ನ ಎಂಡ್ ಕೂಡ ಮಾಡ್ತೀನಿ. ಬಾಯ್. ಎಲ್ರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು.